ಮಹಾರಾಷ್ಟ್ರ ಗಡಿ ಪ್ರದೇಶದಲ್ಲಿ ಅಕ್ರಮ ಚಟುವಟಿಕೆಗಳು ಮಿತಿ ಮೀರಿದೆ. ಮಡ್ಕಾ ಡಿಜಿಟಲ್ ಚಕ್ರದಾಟ ಸೇರಿದಂತೆ ವಿವಿಧ ಜೂಜು ವ್ಯವಹಾರಗಳಿಗೆ ಯುವ ಸಮೂಹ ಬಲಿಯಾಗುತ್ತಿದೆ. ಅಥಣಿ ತಾಲೂಕಿನ ಕುಹಳ್ಳಿ ಹೊರವಲಯದ ಸಿಂಧೂರು ಗ್ರಾಮದ ನಿರ್ಮಾಣ ರಸ್ತೆ ಬದಿಯಲ್ಲಿ 10 ಜೂಜು ಅಡ್ಡಗಳು ತಲೆ ಎತ್ತಿದ್ದು, ದಿನನಿತ್ಯ ಲಕ್ಷಾಂತರ ರೂಪಾಯಿಯ ಅವ್ಯವಹಾರ ನಡೆಯುತ್ತಿದೆ ಎನ್ನಲಾಗುತ್ತಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಸಿಂಧೂರು ಬಾರ್ಡರ್ ಪ್ರದೇಶದಲ್ಲಿ ಕರ್ನಾಟಕ ಗಡಿಯಿಂದ ಕೇವಲ 100 ಅಡಿ ದೂರದಲ್ಲಿ ಅಕ್ರಮ ಚಟುವಟಿಕೆಗಳು ತಾಣ ನಿರ್ಮಾಣವಾಗಿದ್ದು, ದುರುಳರು ಕರ್ನಾಟಕ ಗಡಿಯನ್ನೇ ತಮ್ಮ ಕ್ಲಬ್ ಆಗಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿವೆ. ಏನ್ ಸಮಸ್ಯೆ ಇಲ್ಲಿ? ಸಮಸ್ಯೆ ಸರ ಈಗ ಒಂದ ಸಮಸ್ಯೆ ಆಗೈತೆ ಸರ್. ಈ ಊರೆಲ್ಲ ದಾರು ಮಾರುದು, ಊರೆಲ್ಲ ಒಟ್ಟ ಎಲ್ಲ ಪಟ್ಟಿ ಅಂಗಡಿ ಸರ್. ಸಿಂಧೂರ ಪಟ್ಟಿ ಅಂಗಡಿ ದಾರು ಇಲ್ಲ, ದಾರು ಬೇಡ. ಇದೇನ್ ಸರ್? ಇದು ಸಿಂಧಿ ಅಂಗಡಿ ಮಟಕ ಅಂಗಡಿ ಸರ್. ಅದು ಸಿಂಧಿ ಅಂಗಡಿ, ಇದು ಮಟಕ ಅಂಗಡಿ ಸರ್. ಎಲ್ಲಾ ಕಡೆ ಸಿಂಧಿ ಮಾರೋದು. ಗಿರ್ಮಿಟ್ ಗಿರ್ಮಿಟ್ ಎಲ್ಲ 100 ರೂಪಾಯಿ 10 ರೂಪಾಯಿ 100 ರೂಪಾಯಿ 10 ರೂಪಾಯಿ ಕಮಿಷನ್. ಅವ್ರು 10 ರೂಪಾಯಿ ಇದು 10 ರೂಪಾಯಿ ಹಚ್ಚಿರ 100 ರೂಪಾಯಿ ಕೊಡ್ತಾರೆ. ಅದ ಒಂದ್ 10 ನಂಬರ್ ಇರ್ತಾವ ಸರ್. ಈಗ ರೌಂಡ್ ತಿರುಗಿ ಬಂದ್ ಒಂದ್ ಎಲ್ಲಿ ನಿಂದಿರ್ತಲಿ ಅದಕ್ಕೆ ಯಾವ ಹಚ್ಚಿರ್ತಾನಲ್ಲ ಅದಕ್ಕೆ 10 ರೂಪಾಯಿ ಕೊಡ್ತಾರೆ. ಎಲ್ಲ ಅನ್ಲೀಗಲ್ ಸರ್. ಲೀಗಲ್ ಯಾವ್ದು ಇಲ್ಲ. ಕರ್ನಾಟಕದಿಂದ ಯಾರಾದ್ರೂ ಬರ್ತಾರ? ಕರ್ನಾಟಕದವ್ರು ಆಲ್ರೆಡಿ ಎಲ್ಲರೂ ಕರ್ನಾಟಕ ಕಸ್ಟಮರ್ ಅದಾವ್ರು ಸರ್. ಎಲ್ಲಾ ಕಸ್ಟಮರ್ ಕರ್ನಾಟಕ ಬರ್ತಾವ್ರಿ. ನಮ್ಮಲ್ಲಿ ಮಹಾರಾಷ್ಟ್ರದಾಗ ನಮ್ಮಲ್ಲಿ ಸಿಂಧೂರು ಊರ್ ಅಂತ ಸತ್ಯಾನಾಶ ಎಷ್ಟು ಅಂಗಡಿ ಇಲ್ಲಿ ಕಮ್ಮಿತ್ ಕಮ್ಮಿ ಒಂದ್ ಕಮ್ಮಿತ್ ಕಮ್ಮಿ 8-10 ಅಂಗಡಿ ಇದಾವ ಸರ್. 10 ಅಂಗಡಿ ಅದಾವ. ಒಂದ್ ಅಂಗಡಿಯಾಗ ಎಷ್ಟು ಕಲೆಕ್ಷನ್ ಮಾಡ್ತಾರ? ಒಂದ್ ಅಂಗಡಿ ದಿನ ಇಲ್ಲಂದ್ರು ಕಮ್ಮಿತ್ ಕಮ್ಮಿ ಒಂದ್ 60-70 ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಅಂದ್ರೆ ದಿನಕ್ಕೆ ಒಂದು 7 ಲಕ್ಷ ರೂಪಾಯಿ. 7 ಲಕ್ಷ ರೂಪಾಯಿ ಇವ್ರು ಆರಾಮ್ ಮಾಡ್ತಾರೆ. ಲೀಗಲ್ ಐತ್ರ ಇನ್ಲೀಗಲ್? ಅನ್ಲೀಗಲ್ ಸರ್. ಇದೆಲ್ಲ ಲೀಗಲ್ ಯಾವ್ದು ಇಲ್ಲ. ಲೀಗಲ್ ಇತ್ತಂದ್ರೆ ಸರ್ ಇವ್ರಿಗೆ ಪರ್ಮಿಷನ್ ಬೇಕು, ಗೌರ್ಮೆಂಟ್ ಇದನ್ ಬೇಕು, ಗೌರ್ಮೆಂಟ್ ದವ್ರು ಬಂದ್ ಇದನ್ನ ಎಂಕ್ವೈರಿ ಮಾಡಿರ್ಬೇಕು. ಒಂದ್ ಬಾರ್ ಕೊಡ್ಬೇಕಾದ್ರೆ ಇವ್ರೊಂದು ಪರ್ಮಿಷನ್ ತಗೊಂಡ್ ಬಾರ್ ಕೊಡ್ತಿರ್ತಾರೆ ಸರ್. ಪೊಲೀಸರು ಅವ್ರಿಗೆ ಏನ್ ಕೊಡ್ತಾರೋ ಏನ್ ಬಿಡ್ತಾರೋ ನಮ್ಗೆ ಅದನ್ನ ಸೆಕೆಂಡ್ರಿ ಸರ್. ನಮ್ ಊರಂತ್ರು ಒಟ್ಟ ಸತ್ಯನಾಶ ಸಿಡ್ಸ್ಯಾರ ಸರ್. ಇವ್ರು ಒಟ್ಟು ಇಲ್ಲಿ ಬಂದ್ ಮಾಡ್ಸರ್ ಸರ್. ಏನ್ ಮಾಡ್ತೀರಿ ಮಾಡ್ರಿ ನೀವು. ಆ ಪ್ರೊಫೆಷನ್ ಅವ್ರು ಬಂದ್ರೆ ಮಾಡ್ಲಿ, MLA ಹಚ್ಚಿರ ಬಂದ್ ಮಾಡ್ಸಲಿ. ನಮ್ ಊರನ್ನವ್ರು ನನಗಿರೋದವ್ರು ನಡೀತಿತ್ತು ಸರ್. ಅದೇನ್ ಪ್ರಾಬ್ಲಮ್ ಇಲ್ಲ. ನಮ್ ಊರ್ ಹೆಸರು ಕೆಡಬಾರ್ದು ಸರ್. ಇಲ್ಲಿ ನಮ್ಮ ಮನಿ ಸನಿ ಅದಾವ ಸರ್. ಈಗ ಕರ್ನಾಟಕ ಗಡಿ ಒಳಗೈತಿ ಈ ಏರಿಯಾಕ್ ಇರೋದ್ರಿಂದ ಏನ್ ಉದ್ದೇಶ ರೀ? ಕರ್ನಾಟಕ ಗಡಿ ಭಾಗದಾಗ ಯಾಕೆ ಮಾಡ್ಬೇಕು? ಇವ್ರ ದೂರ ಒಳಗ್ ಮಾಡ್ಬೋದಾಗಿತ್ತ ಸರ್. ಇವ್ರು ಮಹಾರಾಷ್ಟ್ರದಾಗ ರಗಡ 100 ಜಾಗ ಅದಾವ ಸರ್. ಈ ರೋಡಿಗೆ ಕಮ್ಮಿತ್ ಕಮ್ಮಿ ಇಲ್ಲಂದ್ರು ಆಕ್ಸಿಡೆಂಟ್ ಆಗಿ ನಮ್ ಬ್ರದರ್ ಮನ್ರಿ ಸರ್, ಮಾಂತೇಶ್ ಪಾಟೀಲ್ ಅನ್ನವ್ರು. ಒಟ್ಟ 17 ವರ್ಷ ಹುಡುಗ ಸರ್. ಇದ ರೋಡಿಗೆ ಸತ್ತನ್ರಿ ಸರ್ ಮನಿ. ಯಾಕ್ರಿ? ಅಂದ್ರೆ ಇದರಲ್ಲ ಸರ್, ಸಿಂಧಿ ಕುಡಿದು ನಿದ್ದೆ ಮಾಡ್ಕೊತ ಹೋಗ್ಯಾನ್ರಿ ಸರ್. ಅಲ್ಲಿ ಇದ್ರ ಮನೆಕಿಂತ ಮಹಾರಾಷ್ಟ್ರ ಗಡಿ ಮೊದ್ಲ ನೀರಾವರಿ ಯೋಜನೆ ಇಲ್ಲ, ಏನಿಲ್ಲ ಸರ್. ಇದ ಬಡತನ ಪರಿಸ್ಥಿತಿ ಇದ ಜೀವನನ ಈ ಸಿಂಧೂರವ್ರು ಯಾರು ನೋಡಂಗಿಲ್ಲ. ಮೊದಲ್ ತಿರುಗ್ರಿ ಅಂತದ್ರಾಗ ಇಂತದ್ ಮಾಡ್ಕೋತ ಕೂತ್ರ ಸರ್ ಜೀವನ ಹೆಂಗ್ ಆಗೋದ್ರಿ ಇಲ್ಲಿ ನಮ್ದು. ನಮ್ದು ಆಕ್ಚುಲಿ ಹೇಳ್ಬೇಕಂದ್ರ ಸರ್, ನಮ್ದು ಹೊಲ ಇಲ್ಲೇ ನಂದು ಏರಿಯಾನ ಇದೆ. ಅವ್ಯವಹಾರ ಅನ್ರಿ ಸರ್. ಹೆಣ್ಮಕ್ಳು ಎದ್ದ ಸಂಡಾಸ್ ಕೊಲಕ್ ಇವ್ರಿಗೆ ಟೈಮ್ ಇಲ್ಲ ಸರ್. ಇವ್ರು ಹೇಳ್ಬೇಕ್ರಿ ಎದ್ದು ಸಂಡಾಸ್ ಬರಕ್ ಇದನ್ನ ಇಲ್ರಿ, ಇವ್ರಿಗೆ ಟೈಮ್ ಕೊಡಂಗಿಲ್ಲ. ಇವ್ರು ಮುಂಜಾನೆ ಎದ್ರ ಪ್ಲೇಸ್ ಅಲ್ಲಿ ಇದನ್ನ ಹೆಣ್ಮಕ್ಳು ಸಂಡಾಸ್ ಕೂತಿರ್ತಾರೆ ಹೊಲ್ದಾಗದು. ಇವ್ರು ಸಿಂಧಿ ತೊಗೊಂಡೋಗಿ ಸರ್ ಅಲ್ಲಿ ಕುಂತಿರ್ತಾರೆ. ಇವ್ರ ದಂಧ ಮಾಡೋ ಲಕ್ಷಣ ಇವ್ರು ಸರ್. ಎಲ್ಲಾ ಕಡೆ ಪ್ಲಾಸ್ಟಿಕ್ ಬೀಳ್ತಾವ ಸರ್. ಇವ್ರು ದನಗಳು ತಿರ್ಗಾಡ್ತಾವ. ಇಲ್ಲಿ 10 ದನಗಳು ತಿರ್ಗಾಡ್ತಾವ ಸರ್. ನಮ್ದು ಅಟ್ಟತನಲ್ಲ 50 ಮಂದಿ ಮನೆತಂದ ದನಗಳು ತಿರ್ಗಾಡ್ತಾವ್ರಿ. ಯಾವ ದನಗಳ ಪರಿಸ್ಥಿತಿ ನಮ್ ಪರಿಸ್ಥಿತಿ, ನಮ್ ಜೀವನ ಹೆಂಗ್ ಸರ್? ಏನ್ ಅಪೇಕ್ಷೆ ಏನ್ ಮಾಡ್ತೀರಿ? ಅಪೇಕ್ಷೆ ಏನ್ ಸರ್ ಏನಿಲ್ರಿ. ಎಲ್ಲಾ ಬಂದ್ ಮಾಡಿಸ್ಬೇಕು. ಇವೆಲ್ಲಾ ಅವ್ಯವಹಾರಗಳನ್ನ ಬಂದ್ ಮಾಡ್ಬೇಕು ಸಿಂಧೂರದಾಗ ಸರ್. ಇದೊಂದೇ ಅಪೇಕ್ಷೆ ಐತೆ, ಮತ್ತೊಂದ್ ಏನಿಲ್ಲ. ಸದಾಶಿವ ಸೌದಿ ಅಂತ ಸರ್ ನಂದ. ಎಲ್ಲ ಬಂದ್ ಮಾಡಿಸ್ಬೇಕು ಇಟ್ಟ ಸರ್. ನಮ್ದೇನು ಮತ್ತೊಂದೇನು ಉದ್ದೇಶ. ಅಜಿತ್ ಕೋತ್, KMM ಕನ್ನಡ ನ್ಯೂಸ್, ಅಥಣಿ.